ಸೊ ಫೈನಲಿ ಟಾಪ್ 5 ಯಾರಿರ್ತಾರೆ ನಿಮ್ಮ ಪ್ರಕಾರ, ಯಾರು ಇರಬೇಕು, ಜೊತೆಗೆ ಯಾರು ಗೆಲ್ಲಬೇಕು ಅನ್ನೋದು? ಸೊ ನನಗೆ ಇದುವರೆಗೂ ನಿಜ ಹೇಳಬೇಕು ಅಂದರೆ ಅಶ್ವಿನಿ, ಗಿಲ್ಲಿ, ರಕ್ಷಿತಾ ಅವರು 3 ಜನ ನನಗೆ ಟಾಪಲ್ಲಿ ಇರ್ತಾರೆ ಅಂತ ಅನಿಸುತ್ತೆ. ಅಲ್ಲ, ಅವ್ರು ಇರಬೇಕು ಒಂದು. ಯಾಕಂದರೆ ಆಟ ಆಡ್ತಾ ಇದ್ದಾರೆ. ರಕ್ಷಿತಾ ಏನು ನನಗೇನು ಫೇವ್ರೇಟ್ ಅಲ್ಲ, ಗಿಲ್ಲಿ ಏನು ನನಗೆ ಫೇವ್ರೇಟ್ ಅಲ್ಲ, ಬಟ್ ಅವ್ರು ಇರ್ತಾರೆ. ಸೊ ಇಂಟು ಹೇಳಕ್ಕೆ ಅಲ್ಲಿ ಯಾರು ಇಲ್ವೇ ಇಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಯಾಕಂದರೆ ಒಂದು ಕ್ಲಾಸಲ್ಲಿ 600ಗೆ 599 598 ತೊಗೊಂಡಿರೋ ಸ್ಟೂಡೆಂಟ್ಸ್ ಇರ್ತಾರೆ. ಆಮೇಲೆ ಈಗ 3 ಪ್ಲೇಸ್ ಆಗಿಬಿಟ್ಟಿರುತ್ತೆ. ಆಮೇಲೆ ಇನ್ನು 4th 5th ಅಂತ ಅಂದರೆ ಅಲ್ಲಿ ಯಾರು 500 ಕ್ರಾಸ್ ಆಗಿರಲ್ಲ, 400ಅಲ್ಲಿ ಇರ್ತಾರೆ. ಬಲವಾಗಿ 400 ನೆಕ್ಸ್ಟ್ ಇನ್ನೇನು ಇರೋದು ಇದೇ ಮಾರ್ಕು ಅಂತ ತಂದು ಕೂರಿಸ್ಬೇಕಷ್ಟೇ, ಒಂದು ಇಬ್ಬರನ್ನ ಬಿಟ್ಟರೆ. ಅಷ್ಟು ಸಮರ್ಥರು ಯಾರೂ ಇಲ್ಲ ಅಂತ ನನಗನ್ಸುತ್ತೆ. ಅಶ್ವಿನಿ ಅವ್ರು ವಿನ್ ಆಗಬೇಕು. ಯಾಕಂದರೆ ಪ್ರತಿ ಸಲ ಶ್ರುತಿ ಮ್ಯಾಮ್ ಬಿಟ್ಟರೆ ಯಾರು ಹೆಣ್ಮಗಳು ವಿನ್ ಆಗಿಲ್ಲ. ತಪ್ಪಾಗಿದೆ, ಮಾತಿನ ಬರದಲ್ಲಿ ತಪ್ಪಾಗಿಲ್ಲ ಅಂತ ನಾನು ಹೇಳಲ್ಲ. ತಪ್ಪನ್ನ ಸರಿ ಮಾಡಿಕೊಂಡು ಅಟ್ಲೀಸ್ಟ್ ಅನ್ಸಿದ್ದನ್ನ ನೇರವಾಗಿ ಹೇಳೋ ತಾಕತ್ತಿದೆಯಲ್ಲ ಒಬ್ಬ ಹೆಣ್ಮಗಳು, ಆ ಏಜಲ್ಲಿ ಟಾಸ್ಕೂ ಕೂಡ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಡಿಸರ್ವಿಂಗ್ ಇದ್ದಾರೆ ನನ್ನ ಪ್ರಕಾರ. ಅಂದರೆ ಯಾಕಂದರೆ ಗಿಲ್ಲಿ ಹೌದು ಎಲ್ಲರೂ ನಗಿಸ್ತಾ ಇದ್ದಾನೆ, ಜನಕ್ಕೆ ಇಷ್ಟ ಆಗಿದ್ದಾರೆ, ಅದು ಬೇರೆ. ಬಟ್ ಬಿಗ್ ಬಾಸ್ ಅಂದರೆ ವ್ಯಕ್ತಿತ್ವದ ಆಟ ಅನ್ನೋದನ್ನು ನಾನು ಭಾಳಷ್ಟು ಬಾರಿ ಹೇಳಿದ್ದೀನಿ. ಗಿಲ್ಲಿ ಕಾಮಿಡಿ ಅನ್ನೋದು ಬಿಟ್ಟರೆ ಬೇರೆ ಯಾವ ಎಮೋಷನ್ಸ್ನೂ ನಾನು ನೋಡಿಲ್ಲ. ಒಬ್ಬ ಮನುಷ್ಯನಿಗೆ ಕೋಪ, ತಾಪ, ದಯೆ ಮತ್ತು ಒಂದು ಕಣ್ಣೀರಾಗೋದು, ಎಮೋಷ್ನಲ್ ಆಗೋದು, ಫ್ಯಾಮಿಲಿ ಬಾಂಡಿಂಗು ಅದಿಲ್ವೋ ಅವ್ನು ತೋರಿಸ್ಕೋತಾ ಇಲ್ವೋ ಗೊತ್ತಿಲ್ಲ. ಆ 2 ತಿಂಗಳಲ್ಲಿ ನಾನು ಅದನ್ನು ನೋಡಿಲ್ಲ. ಬರೀ ಒಂದು ಕಾಮಿಡಿ ಆ್ಯಂಗಲಲ್ಲೇ ಗೆದ್ದುಬಿಟ್ರೆ ಅದಕ್ಕೆ ಅರ್ಥ ಇರಲ್ಲ ಅಂತ ನನಗನ್ಸುತ್ತೆ. ಬಟ್ ಗೆಲ್ಲೋದು ಅವನೇ. ಬಟ್ ನನಗೆ ಅಶ್ವಿನಿ ಅವ್ರು ಗೆಲ್ಲಬೇಕು. ಓಕೆ, ಮತ್ತೇನಾದರೂ ಕರೆದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಹೋಗ್ತೀರಾ? ಜೊತೆಗೆ ನೆಕ್ಸ್ಟು ನಿಮ್ಮ ಕರೆದ್ರೆ ಖಂಡಿತ ಹೋಗ್ತೀನಿ. ನೆಕ್ಸ್ಟು ಗೊತ್ತಿಲ್ಲ, ಒಂದಷ್ಟು ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ, ಸೀರಿಯಲ್ಲು ಅದು ಇದು ಅಂತ ನೋಡಬೇಕು. ನೆಕ್ಸ್ಟ್ ಎಲ್ಲಿದೆ ಋಣ ನನಗೆ ಗೊತ್ತಿಲ್ಲ. ಇವ್ರು ಕರೆದ್ರೆ ಹೋಗ್ತೀನಿ, ಇಲ್ಲ ಅಂದರೆ ನೆಕ್ಸ್ಟ್ ದೇವ್ರು ಯಾವ ರೀತಿ ದಾರಿ ತೋರಿಸ್ತಾನೋ ಅದನ್ನು ಮಾಡ್ತೀನಿ. ಸಿನಿಮಾ ಒಂದು ಪೆಂಡಿಂಗ್ ಇದೆ, ಒಂದು 2-3 ದಿವಸ ಶೂಟಿಂಗ್ ಪೆಂಡಿಂಗ್ ಇದೆ, ಅದನ್ನು ಕೂಡ ಮುಗಿಸ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್ ನಿಮಗೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್ ಜಾನ್ವಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳರಾಜ್ ಗೋಪಾಲ್, ಚಿವಿನೆನ್, ಬೆಂಗಳೂರು. ಸೊ ಫೈನಲಿ ಟಾಪ್ 5 ಯಾರಿರ್ತಾರೆ ನಿಮ್ಮ ಪ್ರಕಾರ, ಯಾರು ಇರಬೇಕು, ಜೊತೆಗೆ ಯಾರು ಗೆಲ್ಲಬೇಕು ಅನ್ನೋದು? ಸೊ ನನಗೆ ಇದುವರೆಗೂ ನಿಜ ಹೇಳಬೇಕು ಅಂದರೆ ಅಶ್ವಿನಿ, ಗಿಲ್ಲಿ, ರಕ್ಷಿತಾ ಅವರು 3 ಜನ ನನಗೆ ಟಾಪಲ್ಲಿ ಇರ್ತಾರೆ ಅಂತ ಅನಿಸುತ್ತೆ. ಅಲ್ಲ, ಅವ್ರು ಇರಬೇಕು ಒಂದು. ಯಾಕಂದರೆ ಆಟ ಆಡ್ತಾ ಇದ್ದಾರೆ. ರಕ್ಷಿತಾ ಏನು ನನಗೇನು ಫೇವ್ರೇಟ್ ಅಲ್ಲ, ಗಿಲ್ಲಿ ಏನು ನನಗೆ ಫೇವ್ರೇಟ್ ಅಲ್ಲ, ಬಟ್ ಅವ್ರು ಇರ್ತಾರೆ. ಸೊ ಇಂಟು ಹೇಳಕ್ಕೆ ಅಲ್ಲಿ ಯಾರು ಇಲ್ವೇ ಇಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಯಾಕಂದರೆ ಒಂದು ಕ್ಲಾಸಲ್ಲಿ 600ಗೆ 599 598 ತೊಗೊಂಡಿರೋ ಸ್ಟೂಡೆಂಟ್ಸ್ ಇರ್ತಾರೆ. ಆಮೇಲೆ ಈಗ 3 ಪ್ಲೇಸ್ ಆಗಿಬಿಟ್ಟಿರುತ್ತೆ. ಆಮೇಲೆ ಇನ್ನು 4th 5th ಅಂತ ಅಂದರೆ ಅಲ್ಲಿ ಯಾರು 500 ಕ್ರಾಸ್ ಆಗಿರಲ್ಲ, 400ಅಲ್ಲಿ ಇರ್ತಾರೆ. ಬಲವಾಗಿ 400 ನೆಕ್ಸ್ಟ್ ಇನ್ನೇನು ಇರೋದು ಇದೇ ಮಾರ್ಕು ಅಂತ ತಂದು ಕೂರಿಸ್ಬೇಕಷ್ಟೇ, ಒಂದು ಇಬ್ಬರನ್ನ ಬಿಟ್ಟರೆ. ಅಷ್ಟು ಸಮರ್ಥರು ಯಾರೂ ಇಲ್ಲ ಅಂತ ನನಗನ್ಸುತ್ತೆ. ಅಶ್ವಿನಿ ಅವ್ರು ವಿನ್ ಆಗಬೇಕು. ಯಾಕಂದರೆ ಪ್ರತಿ ಸಲ ಶ್ರುತಿ ಮ್ಯಾಮ್ ಬಿಟ್ಟರೆ ಯಾರು ಹೆಣ್ಮಗಳು ವಿನ್ ಆಗಿಲ್ಲ. ತಪ್ಪಾಗಿದೆ, ಮಾತಿನ ಬರದಲ್ಲಿ ತಪ್ಪಾಗಿಲ್ಲ ಅಂತ ನಾನು ಹೇಳಲ್ಲ. ತಪ್ಪನ್ನ ಸರಿ ಮಾಡಿಕೊಂಡು ಅಟ್ಲೀಸ್ಟ್ ಅನ್ಸಿದ್ದನ್ನ ನೇರವಾಗಿ ಹೇಳೋ ತಾಕತ್ತಿದೆಯಲ್ಲ ಒಬ್ಬ ಹೆಣ್ಮಗಳು, ಆ ಏಜಲ್ಲಿ ಟಾಸ್ಕೂ ಕೂಡ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಡಿಸರ್ವಿಂಗ್ ಇದ್ದಾರೆ ನನ್ನ ಪ್ರಕಾರ. ಅಂದರೆ ಯಾಕಂದರೆ ಗಿಲ್ಲಿ ಹೌದು ಎಲ್ಲರೂ ನಗಿಸ್ತಾ ಇದ್ದಾನೆ, ಜನಕ್ಕೆ ಇಷ್ಟ ಆಗಿದ್ದಾರೆ, ಅದು ಬೇರೆ. ಬಟ್ ಬಿಗ್ ಬಾಸ್ ಅಂದರೆ ವ್ಯಕ್ತಿತ್ವದ ಆಟ ಅನ್ನೋದನ್ನು ನಾನು ಭಾಳಷ್ಟು ಬಾರಿ ಹೇಳಿದ್ದೀನಿ. ಗಿಲ್ಲಿ ಕಾಮಿಡಿ ಅನ್ನೋದು ಬಿಟ್ಟರೆ ಬೇರೆ ಯಾವ ಎಮೋಷನ್ಸ್ನೂ ನಾನು ನೋಡಿಲ್ಲ. ಒಬ್ಬ ಮನುಷ್ಯನಿಗೆ ಕೋಪ, ತಾಪ, ದಯೆ ಮತ್ತು ಒಂದು ಕಣ್ಣೀರಾಗೋದು, ಎಮೋಷ್ನಲ್ ಆಗೋದು, ಫ್ಯಾಮಿಲಿ ಬಾಂಡಿಂಗು ಅದಿಲ್ವೋ ಅವ್ನು ತೋರಿಸ್ಕೋತಾ ಇಲ್ವೋ ಗೊತ್ತಿಲ್ಲ. ಆ 2 ತಿಂಗಳಲ್ಲಿ ನಾನು ಅದನ್ನು ನೋಡಿಲ್ಲ. ಬರೀ ಒಂದು ಕಾಮಿಡಿ ಆ್ಯಂಗಲಲ್ಲೇ ಗೆದ್ದುಬಿಟ್ರೆ ಅದಕ್ಕೆ ಅರ್ಥ ಇರಲ್ಲ ಅಂತ ನನಗನ್ಸುತ್ತೆ. ಬಟ್ ಗೆಲ್ಲೋದು ಅವನೇ. ಬಟ್ ನನಗೆ ಅಶ್ವಿನಿ ಅವ್ರು ಗೆಲ್ಲಬೇಕು. ಓಕೆ, ಮತ್ತೇನಾದರೂ ಕರೆದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಹೋಗ್ತೀರಾ? ಜೊತೆಗೆ ನೆಕ್ಸ್ಟು ನಿಮ್ಮ ಕರೆದ್ರೆ ಖಂಡಿತ ಹೋಗ್ತೀನಿ. ನೆಕ್ಸ್ಟು ಗೊತ್ತಿಲ್ಲ, ಒಂದಷ್ಟು ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ, ಸೀರಿಯಲ್ಲು ಅದು ಇದು ಅಂತ ನೋಡಬೇಕು. ನೆಕ್ಸ್ಟ್ ಎಲ್ಲಿದೆ ಋಣ ನನಗೆ ಗೊತ್ತಿಲ್ಲ. ಇವ್ರು ಕರೆದ್ರೆ ಹೋಗ್ತೀನಿ, ಇಲ್ಲ ಅಂದರೆ ನೆಕ್ಸ್ಟ್ ದೇವ್ರು ಯಾವ ರೀತಿ ದಾರಿ ತೋರಿಸ್ತಾನೋ ಅದನ್ನು ಮಾಡ್ತೀನಿ. ಸಿನಿಮಾ ಒಂದು ಪೆಂಡಿಂಗ್ ಇದೆ, ಒಂದು 2-3 ದಿವಸ ಶೂಟಿಂಗ್ ಪೆಂಡಿಂಗ್ ಇದೆ, ಅದನ್ನು ಕೂಡ ಮುಗಿಸ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್ ನಿಮಗೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್ ಜಾನ್ವಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳರಾಜ್ ಗೋಪಾಲ್, ಚಿವಿನೆನ್, ಬೆಂಗಳೂರು.